ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ತಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯ ಕಿವಿ ಮಾತು. ದಯವಿಟ್ಟು ಹಾಗೆ ನಿಮ್ಮ ಬಾಯ ಕಣ್ಣುಗಳು ಮುಚ್ಚಿಕೊಂಡು ನಿಮ್ಮ ಒಳಗಣ್ಣು ತೆರೆಯಿರಿ. ಹಾಗೆ ನೀವು ನಿಮ್ಮ ಊರುಗಳು, ನಿಮ್ಮ ಮನೆಗಳು, ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣ ಹಾಗೂ ನಿಮ್ಮ ತಂದೆ ತಾಯಿಗಳನ್ನು ನೆನಪಿಸಿಕೊಳ್ಳಿ. ಕೆಲವರ ತಂದೆ ತಾಯಿಗಳು ಕೂಲಿ ಕಾರ್ಮಿಕರು, ಕೆಲವರು ಸರ್ಕಾರಿ ನೌಕರರು, ಇನ್ನು ಕೆಲವರು ಆಟೋ ಲಾರಿ ಬಸ್ ಡ್ರೈವರ್ಗಳು. ಒಟ್ಟಾರೆ ಎಲ್ಲ ತಂದೆ ತಾಯಿಗಳಿಗೆ ಅವರ ಮಕ್ಕಳೇ ಪ್ರಪಂಚ, ಅವರೇ ಪ್ರಾಣ. ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿ ಬದುಕು ಕಟ್ಟಿಕೊಳ್ಳಲಿ, ಅವರ ಆಶೆಯಂತೆ ಅವರು ಏನು ಬೇಕಾದರೂ ಓದಲಿ ಎಂದು ಅವರ ಓದಿಗಾಗಿ ಸ್ವಂತ ಊರು ಹೊಲ ಮನೆ ಬಿಟ್ಟು ಇದ್ದ ನೌಕರಿಯ ಮೇಲೆ ಬ್ಯಾಂಕ್ ಲೋನ್ ಮಾಡಿ ಸಾಲ ಮಾಡಿ ನಮಗಾಗಿ ಕಲಬುರಗಿಯಂತಹ ನಗರಕ್ಕೆ ಬಂದು ವಾಸ ಮಾಡುತ್ತಿದ್ದಾರೆ. ತನ್ನ ಜೀವವೇ ಲೆಕ್ಕಿಸದೆ ಜನ್ಮ ನೀಡಿದ ತಾಯಿ ಪ್ರತಿದಿನ ನಸುಕಿನಲ್ಲಿ ಎದ್ದು ಎಲ್ಲ ಕೆಲಸ ಮಾಡಿ ಮಗಳು ಕಾಲೇಜು ಕಲಿಯಲು ಬಸ್ಸಿಗೆ ಕಲಬುರಗಿಗೆ ಹೋಗುವಳು ಎನ್ನುತ್ತಾ ಟೈಮ್ ಆಗಿದೆ ಎಂದು ನಮ್ಮನ್ನು ಎಬ್ಬಿಸಿ ಬಿಸಿ ನೀರ ಕಾಸಿ ತೋಡಿಕೊಡುವಳು. ಇತ್ತ ಕಡೆ ಅಪ್ಪ ದನಕರುಗಳ ಕೆಲಸ ಮಾಡಿ ಮನೆಗೆ ಬರುವನು. ಅತ್ತ ಮಗಳು ದಿನಾಲು ಕಾಲೇಜು ಕಲಿಯಲು ಹೋಗುವ ದೃಶ್ಯ ನೋಡಿ ಮನದಲ್ಲಿಯೇ ತಮ್ಮ ಬಡತನ ಮರೆತು ಎಲ್ಲಿಲ್ಲದ ಹರ್ಷ, ಸಂತೋಷ, ಆನಂದದ ಬಾಷ್ಪ. ಮಗಳು ಕಾಲೇಜಿಗೆ ಹಾಸ್ಟೆಲಿಗೆ ಹೋದ ಮೇಲೆ ಅಮ್ಮ ತನ್ನ ನೋವು ಅಪ್ಪನಿಗೆ ಹೇಳೋದು, ಅಪ್ಪ ತನ್ನ ನೋವು ಅಮ್ಮನಿಗೆ ಹೇಳೋದು. ನಮ್ಮ ಮಕ್ಕಳು ದೊಡ್ಡವರಾದರೂ ನಮಗೆ ಚಿಂತೆ ಇಲ್ಲ, ಈ ಕಷ್ಟ ಈ ಬಡತನ ನಮಗಷ್ಟೇ ಮುಗಿದು ಹೋಗಲಿ, ನನ್ನ ಮಗಳು ನಮಗೇನು ಮಾಡುವುದು ಬೇಡ, ಅವರು ಸಾಲಿ ಕಲಿತು ಚೆನ್ನಾಗಿದ್ದರೆ ಸಾಕು ಎಂಬ ಆಶಾವಾದದ ಮಾತುಗಳು. ಹೊತ್ತು ಬೆಳಗ್ಗೆ ಹತ್ತಾಯಿತು. ಅಪ್ಪ ಬುತ್ತಿ ಕಟ್ಟಿಕೊಂಡು ಹೊಲಕ್ಕ, ಅವ್ವ ಹೆಣ್ಣು ಮಕ್ಕಳ ಜೊತೆ ಕೂಲಿ ಕೆಲಸಕ್ಕ. ಹೊಲದಾಗ ಕೂಡ ಮಗನ ಗುಣಗಾನ ಮಾಡುತ್ತಾ ಹೊತ್ತ ಮುಣಿಗಿ ಮನೆಗೆ ಬರುವಾಗ, ಎಲ್ಲರೂ ಹೊಲದಾಗ ಊಟ ಮಾಡುವಾಗ ಬೇರೆಯವರು ಹಚ್ಚಿದ ಒಳ್ಳೆಯ ಪಲ್ಯ ತಾವು ಉಣ್ಣದೆ, ಈ ಪಲ್ಯ ನನ್ನ ಮಗಳಿಗೆ ತುಂಬ ಇಷ್ಟ ಎಂದು ನಾನು ಉಣ್ಣೋದು ಬೇಡ ಎಂದು ಬುತ್ತಿಯಲ್ಲಿ ಕಟ್ಟಿಕೊಂಡು ಬಂದು ಮಕ್ಕಳಿಗೆ ಉಣಿಸುವ ಹೆತ್ತ ಕರುಳು. ಹಬ್ಬ ಹರಿದಿನಗಳು, ಜಾತ್ರೆಗಳು ಬಂದಾಗ ಅಪ್ಪ ಅಮ್ಮನ ಮೈ ಮೇಲೆ ಹರಿದ ಬಟ್ಟೆ, ನಮ್ಮ ಮೈ ಮೇಲೆ ಹೊಸ ಬಟ್ಟೆಗಳು, ನಮ್ಮ ಖುಷಿಯಲ್ಲಿ ಅವರ ಸಂತೋಷ. ಸಾಲ ಆದರೂ ಚಿಂತೆ ಇಲ್ಲ, ಮಗಳಿಗೆ ಬೇಡಿದ್ದು ಬುತ್ತಿ ಮಾಡಿ ಬಸ್ಸಿಗಿಟ್ಟು ಮೊಬೈಲ್ ಬೈಕ್ ಕೊಡಿಸಿ ಸಾಲ ತೀರಿಸಲು ಅವ್ವ ಅಪ್ಪ ರಕ್ತ ಸುರಿಸಿ ದುಡಿಯುವಾಗ ಕಣ್ಣಲ್ಲಿ ನೀರು. ನಮ್ಮ ಭವಿಷ್ಯದ ಬದುಕಿನ ಕನಸುಗಳು ಕಂಡು ಇಂದಿನ ನಮ್ಮ ಹೈರಾಣ, ಮುಂದೆ ನಮ್ಮ ಮಕ್ಕಳಿಂದ ಒಂದು ಬಿಸಿ ರೊಟ್ಟಿ ಸಿಕ್ಕೇ ಸಿಗುತ್ತಾದ ಎಂಬ ಯೋಚನೆ. ನನ್ನ ಮಗಳು
ಏನು ಓದುತ್ತಿದ್ದಾರೆ ಎನ್ನುವುದು ನಮಗೆ ಗೊತ್ತಿಲ್ಲ. ಆದರೆ ಊರಿನ ಜನ ಹೇಳುತ್ತಾರ, ನಿನ್ನ ಮಗ ನಿನ್ನ ಮಗಳು ತುಂಬ ಜಾಣರಿದ್ದಾರೆ, ಅವರು ನೌಕರಿ ಗ್ಯಾರಂಟಿ ಮಾಡೇ ಮಾಡ್ತಾರೆ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟು ಸಾಕು ಎನಿಸುತ್ತದೆ. ಇದು ಯಾರ್ದೋ ಒಬ್ಬರ ಬದುಕಿನ ಕಥೆಯಲ್ಲ, ಇದು ನಿಮ್ಮೆಲ್ಲರ ಬದುಕಿನ ನಿಜ ಕಥನ. ನಮ್ಮ ತಂದೆ ತಾಯಿ ನಮಗೆ ನಂಬಿ ನಮ್ಮ ಮೇಲೆ ಇಟ್ಟ ಪರಿಶುದ್ಧವಾದ ಪ್ರಾಮಾಣಿಕ ನಂಬಿಕೆಯ ಪ್ರಮಾಣ. ಹಾಗಾದರೆ ಇಂದು ನಾವೇನು ಮಾಡಬೇಕು, ಏನು ಮಾಡುತ್ತಿದ್ದೇವೆ? ಇಂದು ನಾವು ಓದುವ ಒಂದೊಂದು ಕ್ಷಣದ ಮೇಲೆ ನಮ್ಮ ತಂದೆ ತಾಯಿಯ ಕನಸುಗಳು ನಿಂತಿವೆ. ಅವರು ದುಡಿದ ಬೆವರು ಹನಿಯ ಬೆಲೆ ನಿಂತಿದೆ. ಅವರು ಆಗಾಗ ನಮಗಾಗಿ ಅತ್ತ ಕಣ್ಣೀರಿನ ಗೌರವ ನಿಂತಿದೆ. ನಾವು ಓದುತ್ತಿರುವ ಈ ಓದಿನಲ್ಲಿ ನಮ್ಮ ಕುಟುಂಬದ, ನಮ್ಮ ಸಮಾಜದ, ನಮ್ಮೂರಿನ ಕೀರ್ತಿ ಅಡಗಿದೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಹೇಳುವುದು ಇಷ್ಟೇ: ಯಾವುದೇ ನೆಗೆಟಿವ್ ಆಲೋಚನೆಗಳು ಮಾಡದೆ, ನಮ್ಮ ಎಲ್ಲ ಕಷ್ಟಗಳು ಬದಿಗಿಟ್ಟು, ಯಾವುದೇ ದುಷ್ಟ ವ್ಯಸನಗಳಿಗೆ ಬಲಿಯಾಗದೆ, ಶ್ರದ್ಧೆಯಿಂದ 5 ರಿಂದ 6 ತಿಂಗಳುಗಳ ಕಾಲ ನಿರಂತರವಾಗಿ ಓದಿ ಒಂದು ಸರ್ಕಾರಿ ಹುದ್ದೆ ಪಡೆಯುವ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕಾಗಿದೆ. ಇಲ್ಲ, ನಾನು ಈಗ ಓದುವಾಗಲೇ ತಂದೆ ತಾಯಿಯ ದುಡ್ಡಿನಲ್ಲಿ ಎಂಜಾಯ್ ಮಾಡಿ ಮುಂದೆ ಕಷ್ಟಪಡುತ್ತೇನೆ ಎನ್ನುವುದಾದರೆ ಈ ಎರಡೂ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಚಿಂತೆ ಮಾಡಿ ಹೆಜ್ಜೆ ಇಡಿ. ಅವಕಾಶಗಳು ಪದೇ ಪದೇ ಬರುವುದಿಲ್ಲ. ಅವಕಾಶ ಬಂದಾಗ ಮೈ ಮರೆತರೆ ಫಲವಿಲ್ಲ. ಬೋಧನೆ ನಮ್ಮದು, ಸಾಧನೆ ನಿಮ್ಮದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿಗಳು. ಇಂತಿ ನಿಮ್ಮ ಪಂಡಿತ್ ಬಿ ಮದಗುಣಕಿ. ನಮಸ್ಕಾರ.